ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಪಾರ್ಟಿ ವಿಚಾರಕ್ಕೆ ಸ್ನೇಹಿತರ ಮಧ್ಯೆ ಜಗಳ ನಡೆದಿದ್ದು ಕೊಲೆಯಲ್ಲಿ ಅಂತ್ಯಗೊಂಡಿದೆ. ಬೆಳಗಾವಿಯ ಬೈಲಹೊಂಗಲದ ವಣ್ಣೂರ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಕೊಲೆ ಆರೋಪಿ ವಿಶ್ವನಾಥ್ನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಣ್ಣೂರ ಗ್ರಾಮದ ಹನುಮಂತಪ್ಪ ಯಮನಪ್ಪ ಮೃತ ದುರ್ದೈವಿ. ಮಗು ಹುಟ್ಟಿದ್ದಕ್ಕೆ ವಿಶ್ವನಾಥನ ಬಳಿ ಹನುಮಂತಪ್ಪ ಪಾರ್ಟಿ ಕೇಳ್ತಾರೆ. ಇದೇ ಪಾರ್ಟಿ ವಿಚಾರವಾಗಿ ಶುರುವಾದಂತಹ ಒಂದು ಜಗಳ ಕೊಲೆಯಲ್ಲಿ ಅಂತ್ಯಗೊಂಡಿದೆ. ಪಾರ್ಟಿ ವಿಚಾರವಾಗಿ ಇಬ್ಬರ ಮಧ್ಯೆ ಕಿರಿಕಾಗತ್ತೆ. ಈ ವೇಳೆ ವಿಶ್ವನಾಥನ ಕಣ್ಣಿಗೆ ಹನುಮಂತಪ್ಪ ಹೊಡಿತಾರೆ. ಸಿಟ್ಟಿನಿಂದ ಕಲ್ಲಿನಿಂದ ಹನುಮಂತನ ತಲೆಗೆ ವಿಶ್ವನಾಥ್ ಹೊಡಿತಾರೆ. ರಕ್ತಸ್ರಾವವಾಗಿ ಸ್ಥಳದಲ್ಲೇ ಹನುಮಂತಪ್ಪ ಮೃತಪಡ್ತಾರೆ. ಹನುಮಂತ ಕುಸಿದು ಬೀಳ್ತಾ ಇದ್ದಂತೆ ಸ್ಥಳದಿಂದ ವಿಶ್ವನಾಥ ಎಸ್ಕೇಪ್ ಆಗ್ತಾರೆ, ಅಲ್ಲಿಂದ ಪರಾರಿ ಆಗ್ತಾರೆ. ಕೆಲವೇ ಗಂಟೆಗಳಲ್ಲಿ ಆರೋಪಿಯನ್ನ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ಗಂಡು ಮಗ ಹುಟ್ಟಿದ್ದಕ್ಕೆ ಪಾರ್ಟಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ನೆತ್ತರು ಹರಿದಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ವಣ್ಣೂರ ಗ್ರಾಮದಲ್ಲಾಗಿರುವಂತಹ ಘೋರ ಘಟನೆ ಇದು. ಮೊಹರಂ ಹಬ್ಬದ ಸಂಭ್ರಮದಲ್ಲಿದ್ದಂತಹ ಗ್ರಾಮದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ವಣ್ಣೂರ ಗ್ರಾಮದ ಹನುಮಂತಪ್ಪ ಯಮನಪ್ಪ ಇಟಗಿ ಕೊಲೆಯಾದಂತಹ ದುರ್ದೈವಿ. ಆತ್ಮೀಯತೆಯ ಕಾರಣಕ್ಕೆ ಗಂಡು ಮಗು ಹುಟ್ಟಿದೆ ಅಂತ ಹೇಳಿ ವಿಶ್ವನಾಥನ ಬಳಿ ಪಾರ್ಟಿಯನ್ನ ಕೇಳ್ತಾರೆ. ಸಹಜವಾಗಿ ಪಾರ್ಟಿ ಕೇಳೋ ಹಾಗೆ ಕೇಳ್ತಾರೆ. ಆದರೆ ಅದೇ ಒಂದು ವಿಚಾರ ಇಷ್ಟು ದೊಡ್ಡ ಗಲಾಟೆ ಕಾರಣ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಒಟ್ಟಾರೆ ಮದ್ಯದ ಅಮಲಿನಲ್ಲಿದ್ದು ಗ್ರಾಮದ ಕಟ್ಟೆಯಲ್ಲಿ ಕುಳಿತು ಹರಾಟೆ ಹೊಡಿತಾ ಇರ್ತಾರೆ. ಇಬ್ಬರ ಮಧ್ಯೆಯೂ ಕೂಡ ಈ ಒಂದೇ ಒಂದು ಪಾರ್ಟಿ ವಿಚಾರಕ್ಕಾಗಿ ಸಣ್ಣದಾಗಿ ಶುರುವಾದಂತಹ ಜಗಳ ವಿಶ್ವನಾಥ್ ಕಣ್ಣಿಗೆ ರಭಸವಾಗಿ ಹನುಮಂತಪ್ಪ ಅವರ ಬೆರಳು ತಾಗತ್ತೆ. ಇದೇ ಸಿಟ್ಟನ್ನು ಇಟ್ಕೊಂಡು ಕಲ್ಲಿನಿಂದ ಹನುಮಂತನ ತಲೆಗೆ ವಿಶ್ವನಾಥ್ ಅವರು ಹೊಡಿತಾರೆ. ಹನುಮಂತ ಕುಸಿದು ಬೀಳ್ತಾ ಇದ್ದಂತೆ ವಿಶ್ವನಾಥ್ ಅಲ್ಲಿ ಇರೋದೂ ಇಲ್ಲ. ಆತನಿಗೆ ಏನಾಯ್ತು ಅಂತ ನೋಡದೆ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಕೆಲವೇ ಗಂಟೆಗಳಲ್ಲಿ ಆರೋಪಿ ವಿಶ್ವನಾಥ್ನನ್ನ ಬಂಧಿಸಿ ನೇಸರಗಿ ಠಾಣೆಯ ಪೊಲೀಸರು ಜೈಲಿಗಟ್ಟಿದ್ದಾರೆ.